ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, DCET 2024 ಎಕ್ಸಾಮ್ ಯಾವಾಗ ಅಂತ ನೀವು ಭಾಳ ಜನರು ಕೇಳ್ತಾ ಇದ್ರಿ. ಸೊ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಇವತ್ತಿನ ಸರ್ಕ್ಯುಲರ್ ಪ್ರಕಾರ 22nd ಮೇ ಸರ್ಕ್ಯುಲರ್ ಪ್ರಕಾರ ನಿಮಗೆ KLಯಿಂದ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರಾ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, DCET 2024 exam will be conducted on 22nd June. ಸೊ ಆಲ್ಮೋಸ್ಟ್ 1 ಮಂತ್ ಟೈಮ್ ನಿಮಗೆ ಸಿಗ್ತೈತಿ. ಸೊ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಯು. ಮತ್ತು ಯಾವಾಗ ಟೈಮಿಂಗ್ ಏನು ಅಂತಂಥೇಳಿ ನೀವು ಕೇಳ್ಬೋದು ಇಲ್ಲಿ. ಸೊ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಯಾರಾದರೂ ಹೊರನಾಡು ಕನ್ನಡಿಗ ಅಥವಾ ಗಡಿನಾಡು ಕನ್ನಡಿಗ ಅಂದರೆ ಔಟ್ಸೈಡ್ ಕರ್ನಾಟಕ ಸ್ಟೇಟಿಂದ ಯಾರಾದರೂ ಅಪ್ಲೈ ಮಾಡಿದರೆ ಅವರಿಗೆ ಫಸ್ಟ್ ಕನ್ನಡ ಟೆಸ್ಟ್ ಇರ್ತೈತಿ. ಸೊ ಕನ್ನಡ ಟೆಸ್ಟ್ ಯಾವಾಗ ತೊಗೋತಾರಂದರೆ ಫ್ರಮ್ 11:30 AM to 2:30 PM ಅಂತ ಕೊಟ್ಟಾರೆ. ಸೊ ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ರಿ. ಇಟ್ ಈಸ್ ಫ್ರಮ್ 11:30 to 12:30 PM. ಸೊ ಇದು ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ಓನ್ಲಿ ಕಂಡಕ್ಟೆಡ್ ಇನ್ ಬೆಂಗಳೂರು. ಸೊ ಬೆಂಗಳೂರೊಳಗೆ ಅಷ್ಟೇ ಕಂಡಕ್ಟ್ ಮಾಡ್ತಾರೆ. ಇದು ನೋಟ್ ಮಾಡ್ಕೊಡ್ರಿ. ಮತ್ತು ಇನ್ನು ಮೇನ್ ಎಕ್ಸಾಮ್ ಎಲ್ರಿಗೂ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಮೇನ್ ಎಕ್ಸಾಮ್ ಇಲ್ಲಿ ನೀವು ನೋಡ್ಬೋದು. ಮೇನ್ ಎಕ್ಸಾಮ್ ಆನ್ ದ ಸೇಮ್ ಡೇ ಆಫ್ಟರ್ನೂನ್ 2 to 5 PM ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮೇನ್ ಎಕ್ಸಾಮ್ ಆಫ್ಟರ್ನೂನ್ ಇರ್ತೈತಿ. ಎಲ್ರಿಗೂ ಓನ್ಲಿ ಕನ್ನಡ ಎಕ್ಸಾಮ್ ಯಾರು ಅಪಿಯರ್ ಆಗಬೇಕಲ್ಲ ಅವರಿಗೆ ಮಾರ್ನಿಂಗ್ 11:30 AM to 12:30 PM ಇರ್ತೈತಿ. ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ಸೊ ಸಾಕಷ್ಟು ಟೈಮ್ ಐತಿ. ಇಟ್ ಈಸ್ ಆನ್ 22nd June. 1 ಮಂತ್ ಟೈಮ್ ಐತಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೋಬೋದು. ಮತ್ತು ಏನು ಬದಲಾವಣೆ ಆಗಿದೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈ ಮುಂಚೆ ನಿಮಗೆ ಆನ್ಲೈನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ರು. DCET ಎಕ್ಸಾಮ್ ಆನ್ಲೈನ್ ಮುಖಾಂತರ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ರು. ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಈ ಸಲನೂ ಹಿಂದಿನ ವರ್ಷದಲ್ಲಿ ನಡೆಸಿದಂತೆ ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಈ ಸಲನೂ ಮುಂಚೆ ಹಾಗೆ ಹಿಂದಿನ ವರ್ಷದಲ್ಲಿ ನಡೆಸಿದಂತೆ ಆಫ್ಲೈನ್ನಲ್ಲಿನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಫ್ಲೈನ್ ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. OMR ಶೀಟ್ನೊಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೊಂದು ಏನು ಬದಲಾವಣೆ ಆಗಿದೆ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಫಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಎಕ್ಸಾಮಿನೇಷನ್ ಸೆಂಟರ್ ಯಾವಂದರೆ ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಉಡುಪಿ, ಮೈಸೂರು, ಶಿವಮೊಗ್ಗ, ತುಮಕೂರು, ವಿಜಯಪುರ ಇಲ್ಲಿ ಅಷ್ಟೇ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಇವನ್ನ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಚೂಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಸಪೋಸ್ ನೀವು ಬೇರೆ ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡಿದರೆ ನೀವು ಚೇಂಜ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಯಾವಾಗ ಚೇಂಜ್ ಮಾಡ್ಬೇಕಂತ ಹೇಳಿ. ಸೊ ಫ್ರಮ್ 24th ಮೇದಿಂದ 27th ಮೇದೊಳಗಡೆ ನೀವು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸಪೋಸ್ ನೀವು ಇದರಲ್ಲಿ ಇದ್ದದ್ದು ಬಿಟ್ಟು ಬೇರೆ ಯಾವುದಾದ್ರೂ ಎಕ್ಸಾಮಿನೇಷನ್ ಸೆಂಟರ್ ನೀವು ಚೂಸ್ ಮಾಡಿದರೆ ಈ ಡೇಟ್ನಲ್ಲಿ ಫ್ರಮ್ 24th ಮೇದಿಂದ 27th ಮೇದೊಳಗೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವು ಬದಲಾವಣೆಗಳನ್ನು ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿ. ಸೊ ಟೈಮ್ ಸಿಕ್ಕಿದೆ ನಿಮಗೆ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ, ಭಾಳ ಇಂಪಾರ್ಟೆಂಟ್ ಐತಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.